ನಗರಸಭೆ ವ್ಯಾಪ್ತಿಯ ಎಲ್ಲ ಸರ್ವ ಸಜ್ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಗರಸಭೆ ವತಿಯಿಂದ ಪರಿಸರ ಸ್ನೇಹಿ ಗಣೇಶವನ್ನ ಕೂರಿಸಬೇಕು, ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ನಾವು ಈಗಾಗಲೇ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಪರಿಸರ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ತಾಲೂಕಿನ ಎಲ್ಲ ಯುವ ಜನತೆಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಈ ಬಾರಿ ಪ್ರತಿ ವರ್ಷದಂತೆ ನಮ್ಮ ನೆಮ್ಮಂಗಲ ನಗರಸಭೆ ವತಿಯಿಂದ ಭಕ್ತನಪಳ್ಳಿ ರಸ್ತೆಯಲ್ಲಿ ಒಂದು ತಾತ್ಕಾಲಿಕ ಕಲ್ಯಾಣಿ ವ್ಯವಸ್ಥೆಯನ್ನು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುತ್ತಲೂ ನಾವು 3 ರಿಂದ 4 ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯಿಂದ ಮಾಡಿದ್ದೇವೆ. ಎಲ್ಲರೂ ಸಹ ಸರ್ವ ಸಜ್ಜನರು ಗಣೇಶ ಮತ್ತು ಗೌರಿಯ ಒಂದು ಕೃಪೆಗೆ ಪಾತ್ರರಾಗಿ ತಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆದರೆ ಪರಿಸರ ಸ್ನೇಹಿ ಗಣೇಶವನ್ನ ಕೂರಿಸಿ ನಾವೇನು ನಮ್ಮ ನಗರಸಭೆಯ ನಿಯಮಗಳಂತೆ ಎಲ್ಲರೂ ಸಹ ಕಲ್ಯಾಣಿಯಲ್ಲಿಯೇ ನಾವು ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಕಲ್ಯಾಣಿಯಲ್ಲಿಯೇ ಗಣೇಶನನ್ನ ಮತ್ತು ಗೌರಿ ಗಣೇಶನನ್ನು ವಿಸರ್ಜನೆ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಬೇಕು. ನಾವು ಸಹ ನಮ್ಮ ನಗರಸಭೆ ವತಿಯಿಂದ 2ನೇ ವರ್ಷದ ಪರಿಸರ ಸ್ನೇಹಿ ಗಣೇಶವನ್ನ ನಮ್ಮ ನಗರಸಭೆಯ ಒಂದು ನಿಯಮಗಳಿಗೆ ಅನುಗುಣವಾಗಿಯೇ ನಾವು ಕೂರಿಸಿದ್ದೇವೆ. ನಮಗೂ ಇವತ್ತು ಪೂಜಾ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಪರಿಸರ ಸ್ನೇಹಿ ಗಣೇಶವನ್ನ ನಿಯಮಾನುಬದ್ಧವಾಗಿ ನಾವು ಕೂರಿಸಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಸಹ ಕಲ್ಯಾಣಿಯಲ್ಲಿ ಗಣೇಶವನ್ನ ಬಿಡುತ್ತೇವೆ. ಇಷ್ಟೇ ಅಲ್ಲದೆ ನಗರಸಭೆಗೆ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಪಂಚಾಯಿತಿ ಪ್ರದೇಶಗಳಲ್ಲಿಯೂ ಗಣೇಶಗಳನ್ನ ಕೂರಿಸಿರ್ತಾರೆ. ಅವರ ಒಂದು ಹಿತದೃಷ್ಟಿಯಿಂದ ನಾವು ಏರಿಯಾಗಳಿಗೆ ಟ್ಯಾಂಕರ್ಗಳನ್ನ ಕಳಿಸ್ತೇವೆ. ಅಲ್ಲಿಂದ ನಮ್ಮ ಕಲ್ಯಾಣ ಹತ್ರಕ್ಕೆ ಬರೋದಕ್ಕೆ ದೂರ ಆಗ್ತಕ್ಕಂಥವ್ರು ಅಥವಾ ಗಣೇಶನ ಕೂರಿಸಿ ಇಂದು ಸಂಜೆನೆ ವಿಸರ್ಜನೆ ಮಾಡತಕ್ಕಂಥವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಬೇಕು ಮತ್ತು ಯಾವುದೇ ರೀತಿಯಿಂದ ಡಿಜೆ ಸೌಂಡ್ ಅನ್ನು ಮಾಡುವಂಥದ್ದು, ಇನ್ನೂ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡತಕ್ಕಂಥದ್ದು ಅದನ್ನ ಮಾಡಬಾರ್ದು. ಗಣೇಶವನ್ನ ಕೂರಿಸಿರ್ತಕ್ಕಂಥ ಜಾಗದಲ್ಲಿ ವಿದ್ಯುತ್ ಕಂಬಗಳು, ವಿದ್ಯುತ್ ಹರಿಯೋದ್ರ ಬಗ್ಗೆ ಗಮನ ಇಟ್ಕೊಂಡಿರಿ. ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತೀರಿ. ಸಾಕಷ್ಟು ಜನ ಮಕ್ಕಳು ಗೊತ್ತಿಲ್ಲದೆ ಹೋಗಿ ವಿದ್ಯುತ್ ತಂತಿಯನ್ನು ಮುಟ್ಟಿ ಅವರು ಅಪಘಾತಗಳಾಗೋದು ಬೇಡ. ಎಲ್ಲರೂ ಸಹ ಒಂದು ಒಗ್ಗಟ್ಟಿನಿಂದ ಸರ್ವಸಜ್ಜನ ಎಲ್ಲ ಒಂದು ನಗರಸಭೆಯ ಸರ್ವಸಜ್ಜನರು ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ.